ಈ ನಮ್ಮ CGP ಅವರು ಸ್ಪಷ್ಟ ಮೊದಲನೇ ಬೇಡಿಕೆ ನಾವು ಟೆನೇ ಕಾಸ್ಟ್ ಅವರ ಪ್ರಚಾರ ಆಗಲೇಬೇಕು. ಆಮೇಲೆ ಈ ಎಕ್ಸಾಮ್ಗಳ ಬಗ್ಗೆ ಮುಂದೆ ಸಿಸ್ಟಮ್ ಬಗ್ಗೆ ವಿಚಾರ ಮಾಡುವಂಥದ್ದು ಅಂತೇಳಿ, ಜೊತೆಗೆ ಇವೆಲ್ಲ UPSC ಇದು ಮತ್ತು ಇನ್ನುಳಿದ SSC ಆಗಿರ್ಬೋದು, ಇಲ್ಲೂ ಎಕ್ಸಾಮ್ಗಳಲ್ಲಿ ಪೇಪರ್ ಲೀಕ್ಸ್ ಆಗುತ್ತೆ. ಹೆಚ್ಚು ಕಡಿಮೆ 89 ಸಲ ಪೇಪರ್ ಲೀಕ್ ಆಗಿದ್ದನ್ನು ರೆಫರ್ ಮಾಡ್ತಾ ಇದ್ದಾರೆ. ಅವೆಲ್ಲ ಆಗದಂಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕೆ ಹೋರಾಟ ನಮ್ಮ ನಿರಂತರದು. ಇದು ಎಲ್ಲಿವರೆಗೆ ಬದಲಾಗುವುದಿಲ್ಲ, ಅಲ್ಲಿ ನಮ್ಮ ಹೋರಾಟ ಇರೋದು ಅಂತೇಳಿ ಈ ನಮ್ಮ ವಾಂಚುಕ್ ಅವರಾಯ್ತು, ಅದೇ ಕಾಲಕ್ಕೆ ಪ್ರಕಾಶ್ ರಾಜ್ ಅವರು, ಜೊತೆಗೆ ತಿಪ್ಕಿ ಅವರು, ಇವರಿಗೆ ಎಲ್ಲ ಇಡೀ ತಂದೆ ತಾಯಿಗಳು ಯಾರ್ಯಾರ ತಮ್ಮ ಮಕ್ಕಳನ್ನು 22 ಲಕ್ಷ ಜನ ಇದರಲ್ಲಿ ನೀರು ಕುಡಿಸಿದವರು, ಅವರು ಹೆಚ್ಚು ಕಡಿಮೆ ಎಲ್ಲರೂ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಇದು ಇಂಥ ಅವ್ಯವಹಾರಗಳು ನಡೆದಿರಲಿ, ಈ ಪೇಪರ್ ಲೀಕ್ಸ್ ಅನ್ನುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಘಟಿಸ್ತಾ ಇರಲಿ, ಅದಕ್ಕಾಗಿ ನಮ್ಮೆಲ್ಲರೂ ವಿರೋಧದ. ಅದಕ್ಕೆ ಅದು ಮೊದಲಿಗೆ ನೀವು ಮಾಡಬೇಕಾಗಿದ್ದು ಧರ್ಮೇಂದ್ರ ಪ್ರಧಾನ ಏನು ತೊಗೊಳ್ರಿ, ರಾಜೀನಾಮೆ ತೊಗೊಳ್ರಿ, ನಂತರ ಇದನ್ನು ವ್ಯವಸ್ಥೆ ಬದ್ಧ ಮಾಡಲಿ ಅಂತೇಳಿ ಅವ್ರು ಬೇಡಿಕೆ ಅದ. ಇನ್ನು ಮೋದಿಯವರು, ಧರ್ಮೇಂದ್ರ ಪ್ರಧಾನ್ ಅವರು, ಅದೇ ಕಾಲಕ್ಕೆ ಕ್ಯಾಬಿನೆಟ್ ಅವರು ಏನು ವಿಚಾರ ಮಾಡ್ಬೋದು. ಈಗಿನ ಮಟ್ಟಿಗೆ ಮಾತ್ರ CGP ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಇದು ನಾಳೆ ಜಿ ಆಗಬಾರ್ದು. ನೇಪಾಳದಲ್ಲಿ ಆದಂಗೆ, ಬಾಂಗ್ಲಾದಲ್ಲಿ ಆದಂಗೆ, ಶ್ರೀಲಂಕಾದಲ್ಲಿ ಆದಂಗೆ, ಆಜುಬಾಜು ಸುತ್ತಮುತ್ತ ಹೆಚ್ಚು ಎಲ್ಲ ದೇಶಗಳಲ್ಲಿ ಕಾಣ್ತಾ ಇದೆ. ಇದು ಇಲ್ಲೂ ಆಗಬಾರ್ದು. ಯಾಕಂದ್ರೆ ನಮ್ಮದು ಥರ್ಡ್ ವರ್ಲ್ಡ್ ಕಂಟ್ರಿ, ಬಡತನ ಹೆಚ್ಚು ಇರೋದರಿಂದ, ಲೋವರ್ ಮಿಡಲ್ ಕ್ಲಾಸ್ ಜನರು ಭಾಳಷ್ಟು ಇರೋದರಿಂದ ಇದು ತೀವ್ರವಾಗಿ ಎಲ್ಲ ಕಡೆ ಹಬ್ಬುವಂಥ ಸಾಧ್ಯತೆ ಇದೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಇವತ್ತು ಭಾಳ ಅನಿವಾರ್ಯದ ನೆನಪಿಲ್ಲ ನಮಗೆ. ಯಾಕಂತಂದ್ರೆ ನೀಟ್ ಪರೀಕ್ಷೆ ಇದು ಇವತ್ತಿನ ಯುವಕರ ಯುವತಿಯರ ಕನಸು. ಈ ಕನಸು ಈಡೇರೋದಕ್ಕೆ ಪ್ರಾಮಾಣಿಕವಾದಂಥ ಎಕ್ಸಾಮ್ ವ್ಯವಸ್ಥೆಯನ್ನು ಮಾಡಬೇಕಾಗ್ಯದ. ನಾವು